ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ಈ ವರ್ಡ್ಸ್ಗಳನ್ನ ಹೇಗೆ ನಾವು ಕರೆಕ್ಟಾಗಿ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ಕೋಬೇಕು, ಏನು ಮೀನಿಂಗ್ ಕೊಡುತ್ತೆ, ಎಲ್ಲಿ ಪ್ಲೇಸ್ ಮಾಡಬೇಕು ಅದನ್ನು ನಾವು ಸೆಂಟೆನ್ಸ್ಗಳಲ್ಲಿ ಅನ್ನೋನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇಲ್ಲಿ ಲಿಸ್ಟ್ ನೋಡಿ. ಆಲ್ವೇಸ್, ಸಮ್ಟೈಮ್ಸ್, ಸಮ್ ಟೈಮ್ ಅಲ್ಲ, ಸಮ್ಟೈಮ್ಸ್, ಆಫನ್, ಫ್ರೀಕ್ವೆಂಟ್ಲಿ, ನಾರ್ಮಲಿ, ಜನರಲಿ, ಯೂಶುವಲಿ, occasionally, seldom, hardly ever, rarely, never. ಸೊ ಇವುಗಳನ್ನ ನಾನು ಡೈರೆಕ್ಟಾಗಿ ಯೂಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಬಟ್ ಇವುಗಳಿಗೆ ಏನಂತ ಕರೀತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಗ್ರಾಮ್ಯಾಟಿಕಲಿ ಈ ವರ್ಡ್ಸ್ನ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಡ್ವರ್ಬ್ಸ್ ಇವುಗಳ ಕೆಲಸ ಏನು? ಟು ಸೇ ಹೌ ಆಫನ್ ಸಮಥಿಂಗ್ ಹ್ಯಾಪನ್ಸ್ ಆರ್ ಹೌ ಆಫನ್ ಸಮಥಿಂಗ್ ಇಸ್ ಡನ್. ಅಂದರೆ ಒಂದು ಕೆಲಸ ಎಷ್ಟು ಸಾರಿಗೊಮ್ಮೆ ನಡೆಯುತ್ತೆ, ಯಾವಾಗೆಲ್ಲ ನಡೀತಾ ಇರುತ್ತೆ ಅಂತ ಹೇಳೋದೇ ಈ ಅಡ್ವರ್ಬ್ಗಳ ಕೆಲಸ. ಸೆಂಟೆನ್ಸ್ನಲ್ಲಿ ಎಲ್ಲಿ ಪೊಸಿಷನ್ ಮಾಡ್ತಾರೆ? ಇದರ ಕಾಮನ್ ಪೊಸಿಷನ್ ಬಿಫೋರ್ ದ ಮೇನ್ ವರ್ಬ್, ಆಕ್ಷನ್ ವರ್ಬ್ನ ಹಿಂದೆನೇ ಹಾಕ್ತಾರೆ. ಒಂದು ಸೆಟ್ ಎಕ್ಸಾಂಪಲ್ ನೋಡಿ ಇಲ್ಲಿ. ಐ ಆಲ್ವೇಸ್ ವಾಚ್ ಯೂಟ್ಯೂಬ್. ನಾನು ಯಾವಾಗಲೂ ಯೂಟ್ಯೂಬ್ ನೋಡ್ತೀನಿ. ಐ ಯೂಶುವಲಿ ವಾಚ್ ಯೂಟ್ಯೂಬ್. ಐ ನಾರ್ಮಲಿ ವಾಚ್ ಯೂಟ್ಯೂಬ್. ಐ ಜನರಲಿ ವಾಚ್ ಯೂಟ್ಯೂಬ್. ಈ ಮೂರು ಸೆಂಟೆನ್ಸ್ಗಳ ಮೀನಿಂಗ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಐ ಆಫನ್ ವಾಚ್ ಯೂಟ್ಯೂಬ್ ಅಂದರೆ ಆಗಾಗ ನೋಡ್ತಿರ್ತೀನಿ. ಐ ಸಮ್ಟೈಮ್ಸ್ ವಾಚ್ ಯೂಟ್ಯೂಬ್, ಕೆಲವು ಸಾರಿ ಮಾತ್ರ ನೋಡ್ತಿರ್ತೀನಿ. ಐ ಅಕೇಶ್ನಲಿ ವಾಚ್ ಯೂಟ್ಯೂಬ್ ಅಂದರೆ ಏನಾದರೂ ಕೆಲಸ ಇದ್ದರೆ, ಅದರಲ್ಲಿ ಏನಾದ್ರು ನೋಡ್ಬೇಕನ್ಸಿದ್ರೆ ನೋಡ್ತೀನಿ. ಐ ಹಾರ್ಡ್ಲಿ ಎವರ್ ವಾಚ್ ಯೂಟ್ಯೂಬ್. ಐ ರೇರ್ಲಿ ವಾಚ್ ಯೂಟ್ಯೂಬ್ ಅಂದರೆ ತುಂಬ ಅಪರೂಪ. ಐ ನೆವರ್ ವಾಚ್ ಯೂಟ್ಯೂಬ್ ಅಂದರೆ ನೋಡೋದೇ ಇಲ್ಲ. ಆಲ್ವೇಸ್ ವಾಚ್ ಅಂದರೆ 100%, ಯಾವಾಗಲೂ ಮಾಡ್ತಾನೆ ಇರೋ ಕೆಲಸ. ನೆವರ್ ವಾಚ್ ಅಂದರೆ 0%, ಯಾವಾಗಲೂ ಮಾಡೋದೇ ಇಲ್ಲ. ಆ್ಯಂಡ್ ಉಳಿದಿರೋ ವರ್ಡ್ಸ್ನ ನಾನು ಪರ್ಸೆಂಟೇಜ್ ಕೊಡೋದೀನಿ ನಿಮಗೆ ಅರ್ಥ ಆಗಲಿ ಅಂತ, ರೈಟ್? ಸೊ ಯಾವಾಗಲೂ ಇವುಗಳನ್ನ ವರ್ಬ್ ಹಿಂದೆನೇ ಹಾಕಬೇಕಾ? ಇಲ್ಲ. ಈ ಇಷ್ಟು ಅಡ್ವರ್ಬ್ಗಳನ್ನ ನಾನು ಈಗೇನು ತೋರಿಸ್ತಿದ್ದೀನಿ ನೋಡಿ. ಯೂಶಲಿ, ನಾರ್ಮಲಿ, ಜನರಲಿ, ಆಫನ್, ಸಮ್ಟೈಮ್ಸ್, ಅಕೇಶನಲ್, ರೇರ್ಲಿ, ಇವುಗಳನ್ನ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೂ ಹಾಕ್ಬೋದು ನೀವು ಈ ರೀತಿ. ಯೂಶಲಿ ಐ ವಾಚ್ ಯೂಟ್ಯೂಬ್, ಜನರಲಿ ಐ ವಾಚ್ ಯೂಟ್ಯೂಬ್, ಆಫನ್ ಐ ವಾಚ್ ಯೂಟ್ಯೂಬ್, ರೈಟ್? ಸೊ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲಿ ಹಾಕಿದ್ರೆ ಆ ವರ್ಡ್ಗಳಿಗೆ ನೀವು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೀರಾ, ಸೆಂಟೆನ್ಸ್ನ ಸ್ಟ್ರಾಂಗ್ ಮಾಡಿ ಹೇಳ್ತಿದ್ದೀರಾ. ಬಿಗಿನಿಂಗ್ನಲ್ಲೇ ಬಂದಾಗ ಸೆಂಟೆನ್ಸ್ ತುಂಬ ಎಂಫಸೈಸ್ ಆಯಿತು. ಆ್ಯಂಡ್ ಈ ವರ್ಡ್ಸ್ನ ಸೆಂಟೆನ್ಸ್ನ ಎಂಡಲ್ಲೂ ಹಾಕ್ಬೋದು ಈ ಥರ. ಅವಾಗೇನಾಯಿತು, ಅದ್ರ ಮೇಲೆ ಅಷ್ಟು ಫೋಕಸ್ ಇರಲ್ಲ ಲಾಸ್ಟಲ್ಲಿದ್ದರೆ. ಐ ವಾಚ್ ಯೂಟ್ಯೂಬ್ ಯೂಶಲಿ, ಐ ವಾಚ್ ಯೂಟ್ಯೂಬ್ ನಾರ್ಮಲಿ, ಐ ವಾಚ್ ಯೂಟ್ಯೂಬ್ ಆಫನ್, ಐ ವಾಚ್ ಯೂಟ್ಯೂಬ್ ಸಮ್ಟೈಮ್ಸ್, ಈ ಥರ ಹೇಳಿದ್ರೆ ಆ ವರ್ಡ್ಗಳಿಗೆ ನೀವು ಅಷ್ಟು ಫೋಕಸ್ ಮಾಡಿ ಹೇಳ್ತಿಲ್ಲ. ಕಾಮನ್ ಪೊಸಿಷನ್ ಏನೋ ವರ್ಬ್ನ ಹಿಂದೆ ಹಾಕೋದು, ಯಾವಾಗಲೂ ಹಾಕಬೇಕಾಗಿರೋದಲ್ಲೇ. ಆ್ಯಂಡ್ ಇಲ್ಲಿ 3 ಎಕ್ಸೆಪ್ಷನ್ಸ್ ಇದೆ ನೋಡಿ. ಆಲ್ವೇಸ್, ಹಾರ್ಡ್ಲಿ ಎವರ್ ಮತ್ತು ನೆವರ್. ಇದು ಯಾವಾಗಲೂ ವರ್ಬ್ನ ಹಿಂದೆನೇ ಬರಬೇಕು, ಬಿಗಿನಿಂಗ್ನಲ್ಲಿ ಬರಲ್ಲ, ಎಂಡಲ್ಲೂ ಬರಲ್ಲ, ರೈಟ್? ಅದ್ರ ಪೊಸಿಷನ್ ಯಾವಾಗಲೂ ವರ್ಬ್ನ ಹಿಂದೆನೇ ಇರುತ್ತೆ. ಎಕ್ಸಾಂಪಲ್ಸ್ ನೋಡಿ. ಈಗ ಫ್ರೀಕ್ವೆನ್ಸಿ ಅಡ್ವರ್ಬ್ಸ್ ಇನ್ ಜನರಲ್ ಆ್ಯಕ್ಷನ್ಸ್. ಜನರಲ್ ಆ್ಯಕ್ಷನ್ಸ್ ಅಂದರೆ ನಡೀತಾನೆ ಇರುತ್ತೆ ಆಗಾಗ, ಜನರಲಿ ಆಗ್ತಾ ಇರೋಂಥ ಆ್ಯಕ್ಷನ್ಗಳು ಅಲ್ವಾ, ಪ್ರೆಸೆಂಟ್ ಸಿಂಪಲ್ನಲ್ಲಿರುತ್ತೆ. ಸೊ ಯಾವಾಗಲೂ ಆ್ಯಕ್ಷನ್ಗಳು ನಡೀತಾನೆ ಇರುತ್ತೆ ಅಂದರೆ ಎಷ್ಟು ಸಾರಿಗೊಮ್ಮೆ ನಡೆಯುತ್ತೆ ಅನ್ನೋದನ್ನೇ ಹೇಳಬೇಕಲ್ವಾ? ಸೊ ಅದಕ್ಕೋಸ್ಕರನೇ ಈ ಅಡ್ವರ್ಬ್ಗಳು ಇಲ್ಲಿ ಜಾಸ್ತಿ ಕಾಮನ್ ಆಗಿ ಯೂಸ್ ಆಗುತ್ತೆ. ಬೇರೆ ಟೆನ್ಸಲ್ಲಿ ಯೂಸ್ ಆಗಲ್ವಾ? ಆಗುತ್ತೆ, ನೋಡ್ತಾ ಇರಿ. ವಿ ನೆವರ್ ಫೈಟ್, ನಾವು ಯಾವತ್ತೂ ಜಗಳ ಮಾಡೋದಿಲ್ಲ. ಸೊ ನೋಡಿ, ಪ್ರೆಸೆಂಟ್ ಸಿಂಪಲ್ನಲ್ಲಿ ಹೇಳ್ತೀವಿ. ಐ ಹಾರ್ಡ್ಲಿ ಎವರ್ ಈಟ್ ಔಟ್. ನಾವು ಹೊರಗಡೆ ತಿನ್ನೋದು ತುಂಬ ಅಪರೂಪ, ತುಂಬ ಕಡಿಮೆ, ಅಪರೂಪ ಅಂತ ಹೇಳ್ತಾ ಇದ್ದೀವಿ. ಇಟ್ ಆಲ್ವೇಸ್ ಹ್ಯಾಪನ್ಸ್ ಇನ್ ವಿಂಟರ್. ಹಿ ನಾರ್ಮಲಿ ಗೆಟ್ಸ್ ಗುಡ್ ಮಾರ್ಕ್ಸ್. ಹಿ ಸಮ್ಟೈಮ್ಸ್ ಹ್ಯಾಸ್ ಟು ವರ್ಕ್ ಲೇಟ್. ಇಲ್ಲಿ ನೋಡಿ, ನಿಮ್ಮ ಸೆಂಟೆನ್ಸ್ನಲ್ಲಿ ಏನಾದರೂ ಹ್ಯಾಸ್ ಟು, ಹ್ಯಾವ್ ಟು ಡೂ ಸಮಥಿಂಗ್ ಇದ್ದರೆ ಅದರ ಹಿಂದೆ ಈ ಅಡ್ವರ್ಬ್ ಯೂಸ್ ಮಾಡಿ. ಹಿ ಆಲ್ವೇಸ್ ಹ್ಯಾಸ್ ಟು ವರ್ಕ್ ಲೇಟ್, ಹಿ ಸಮ್ಟೈಮ್ಸ್ ಹ್ಯಾಸ್ ಟು ವರ್ಕ್ ಲೇಟ್ ಅಂದರೆ ತುಂಬ ಹೆಚ್ಚು ಕೆಲಸ ಮಾಡಬೇಕು ಅವನು ಕೆಲವು ಸಾರಿ. ಶಿ ನೆವರ್ ಬೋಸ್ಟ್ಸ್ ಅಬೌಟ್ ಹರ್ ಟ್ಯಾಲೆಂಟ್. ಅವಳು ಯಾವಾಗಲೂ ತನ್ನ ಟ್ಯಾಲೆಂಟ್ ಬಗ್ಗೆ ಜಂಬ ಕುಚ್ಕೊಳ್ಳೋದಿಲ್ಲ, ಜಾಸ್ತಿ ಮಾತಾಡೋದೇ ಇಲ್ಲ. ಶಿ ಅಕೇಶನಲಿ ಕಮ್ಸ್ ಟು ಅವರ್ ಹೌಸ್ ಅಂದರೆ ಏನಾದರೂ ಕೆಲಸ ಇದ್ದರೆ ಬರ್ತಾಳೆ. ಮೈ ಫಾದರ್ ಸಮ್ಟೈಮ್ಸ್ ಗೆಟ್ಸ್ ವೆರಿ ಆ್ಯಂಗ್ರಿ. ಹಿ ಡಸಂಟ್ ಯೂಶುವಲಿ ವರ್ಕ್ ಆನ್ ಸ್ಯಾಟರ್ಡೇಸ್. ಇಲ್ಲಿ ನೋಡಿ, ನೆಗೆಟಿವ್ ಸೆಂಟೆನ್ಸ್ ಇದೆ, ಇದ್ರೂ ಕೂಡ ಮೇನ್ ವರ್ಬ್ನ ಹಿಂದೆನೇ ನೀವು ಹಾಕಬೇಕು ಆ ವರ್ಡ್. ಯೂಶುವಲಿ ಒಂದು ಸ್ಯಾಟರ್ಡೇಸ್ ಕೆಲಸ ಮಾಡಲ್ಲ, ಮೇ ಬಿ ಮಾಡ್ಬೋದು, ಬಟ್ ಯೂಶುವಲಿ ಮಾಡಲ್ಲ. ದೇ ಆಲ್ವೇಸ್ ಬ್ರಿಂಗ್ ದ ಡಾಗ್ ವಿತ್ ದೆಮ್, ರೈಟ್? ಇನ್ನಷ್ಟು ನೋಡಿ ಇಲ್ಲಿ. ಇಟ್ ಸೆಲ್ಡಮ್ ರೇನ್ಸ್ ಹಿಯರ್. ಸೆಲ್ಡಮ್ ಅಂದ್ರು ನಾನು ಹೇಳಿದೆ ತುಂಬ ವಿರಳ, ರೇರ್ಲಿ ಅನ್ನೋ ಮೀನಿಂಗೇ ಕೊಡುತ್ತೆ. ಸೊ ಸೆಲ್ಡಮ್ ತುಂಬ ಜನ ನೀವು ಕೇಳಿರೋದಿಲ್ಲ ವರ್ಡ್, ಇದು ಕೂಡ ಮೇನ್ ವರ್ಬ್ ಹಿಂದೆನೇ ಬರುತ್ತೆ. ಮೈ ಸಿಸ್ಟರ್ ಆಫನ್ ಗೋಸ್ ಶಾಪಿಂಗ್. ಮೈ ಮದರ್ ನೆವರ್ ಗೋಸ್ ಶಾಪಿಂಗ್. ಮೈ ಸಿಸ್ಟರ್ ಹಾರ್ಡ್ಲಿ ಎವರ್ ಗೋಸ್ ಶಾಪಿಂಗ್. ಇಲ್ಲಿ ನೋಡಿ, ಗೋಸ್ ಟು ಶಾಪಿಂಗ್ ಅನ್ಬಾರ್ದು, ಯಾಕೆಂದರೆ ಶಾಪಿಂಗ್ ಅನ್ನೋದೊಂದು ಪ್ಲೇಸ್ ಅಲ್ಲ. ಐ ಹ್ಯಾಡ್ ಹಾರ್ಡ್ಲಿ ಎವನ್ ಸ್ಪೋಕನ್ ಟು ಹಿಮ್. ಇಲ್ಲಿ ನೋಡಿ, ಅಂದರೆ ನಾವು ಕಾಲೇಜಲ್ಲಿದ್ದಾಗ
ನಾವು ತುಂಬ ಮಾತಾಡ್ತಿರಲ್ಲ, ಯಾವಾಗಲೂ ಅಪರೂಪಕ್ಕೆ ನಾನು ಅವನ್ನ ಮಾತಾಡಿಸಿದ್ದೆ ಆಗ. ಸೊ ಅದರಿಂದ ಪಾಸ್ಟ್ ಪರ್ಫೆಕ್ಟ್ನಲ್ಲಿದೆ, ರೈಟ್? ಹಾರ್ಡ್ಲಿ ಎವರ್ ಸ್ಪೋಕನ್ ಟು ಹಿಮ್. ಐ ಯೂಶುವಲಿ ಡ್ರಿಂಕ್ ಟೀ, ಐ ಸಮ್ಟೈಮ್ಸ್ ಡ್ರಿಂಕ್ ಕಾಫಿ. ಐ ಸಮ್ಟೈಮ್ಸ್ ಫರ್ಗೆಟ್ ನೇಮ್ಸ್, ಬಟ್ ಐ ನೆವರ್ ಫರ್ಗೆಟ್ ಫೇಸಸ್. ಸೀಮಾ ಆಲ್ವೇಸ್ ಈಟ್ಸ್ ಫಿಶ್, ಶಿ ಈವನ್ ಈಟ್ಸ್ ಫಿಶ್ ಫಾರ್ ಬ್ರೇಕ್ಫಾಸ್ಟ್. ಅಂದರೆ ಬ್ರೇಕ್ಫಾಸ್ಟ್ನಲ್ಲೂ ಕೂಡ ಅಂತ ಹೇಳೋದಕ್ಕೆ ಬಂದಿದೆ ಆ ವರ್ಡ್, ಆ್ಯಂಡ್ ಅದು ಕೂಡ ವರ್ಬ್ನ ಹಿಂದೆನೇ ಇರಬೇಕು. ಸುಮಾ ಹಾರ್ಡ್ಲಿ ಎವರ್ ಗೆಟ್ಸ್ ಆ್ಯಂಗ್ರಿ ಆ್ಯಂಡ್ ಶಿ ನೆವರ್ ಶೌಟ್ಸ್ ಅಟ್ ಪೀಪಲ್. ಅವಳಿಗೆ ಸಿಟ್ಟು ಬರೋದು ತುಂಬ ಕಡಿಮೆ. ಸೊ ಹಾರ್ಡ್ಲಿ ಎವರ್ ಇನ್ಮೇಲಿಂದ ನೀವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ನೀವು ಯಾವುದಾದ್ರು ಒಂದು ಕೆಲಸ ತುಂಬ ಅಪರೂಪವಾಗಿ ಮಾಡೋದಿದ್ರೆ ಅದನ್ನ ನೀವು ಹಾರ್ಡ್ಲಿ ಎವರಿಂದ ಡಿಸ್ಕ್ರೈಬ್ ಮಾಡ್ಬೋದು. ಐ ಹಾರ್ಡ್ಲಿ ಎವರ್ ಗೋ ದೇರ್, ಐ ಹಾರ್ಡ್ಲಿ ಎವರ್ ಮೀಟ್ ಹಿಮ್ ಅಂತ, ರೈಟ್? ಐ ಆಲ್ವೇಸ್ ಗೆಟ್ ಟು ದ ಸ್ಟೇಷನ್ ಆನ್ ಟೈಮ್ ಆ್ಯಂಡ್ ದ ಟ್ರೈನ್ ಈಸ್ ಆಲ್ವೇಸ್ ಲೇಟ್. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಜನರಲ್ ಆ್ಯಕ್ಷನ್ಸ್ ಇದೆ, ಅಂದರೆ ಆ ಆ್ಯಕ್ಷನ್ಗಳು ಆಗಾಗ ನಡೀತಾನೆ ಇರುತ್ತೆ. ಸೊ ಪ್ರೆಸೆಂಟ್ ಸಿಂಪಲ್ನಲ್ಲಿ ಹೇಳಬೇಕು. ಸೊ ಈ ಫ್ರೀಕ್ವೆನ್ಸಿ ಅಡ್ವರ್ಬ್ಗಳು ಯೂಸ್ ಆಗೋದು ಇದೇ ಟೆನ್ಸ್ನಲ್ಲೇ ಜಾಸ್ತಿ. ಬೇರೆ ಟೆನ್ಸ್ನಲ್ಲೂ ಇದೆ, ನಾನು ಹೇಳ್ತೀನಿ ಆಮೇಲೆ. ಆ್ಯಂಡ್ ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ ನೋಡಿ, ಇಂಪೆರೇಟಿವ್ ಸೆಂಟೆನ್ಸಸ್ ಗೊತ್ತಲ್ಲ? ಇಂಪೆರೇಟಿವ್ ಸೆಂಟೆನ್ಸ್ ಅಂದರೆ ಆಪೋಸಿಟ್ ಪರ್ಸನ್ ನಾವು ಡೈರೆಕ್ಟ್ ಹೇಳ್ತೀವಿ. ಸೊ ಅಂಥ ಸೆಂಟೆನ್ಸ್ಗಳಲ್ಲಿ ಆಲ್ವೇಸ್ ನೆವರ್ ಯೂಸ್ ಮಾಡಬಹುದು, ಆ್ಯಂಡ್ ಅದು ಯಾವಾಗಲೂ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೇ ಇರುತ್ತೆ. ನಾನು ಆಗಲೇ ನಿಮ್ಗೆ ಹೇಳಿದೆ ಈ ವರ್ಡಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬಾರ್ದಂತ, ಬಟ್ ಇಂಪೆರೇಟಿವ್ ಸೆಂಟೆನ್ಸ್ನ ನೀವು ಮಾಡ್ಬೋದು. ಗೊತ್ತೇ ಇರುತ್ತೆ ನಿಮಗೆ. ಇಲ್ಲಿ ನೋಡಿ, ಆಲ್ವೇಸ್ ಟೆಲ್ ದ ಟ್ರೂತ್, ಆಲ್ವೇಸ್ ಲಿಸನ್ ಟು ಯುವರ್ ಪೇರೆಂಟ್ಸ್, ಆಲ್ವೇಸ್ ಬೈ ಅ ರೆಪ್ಯೂಟಬಲ್ ಬ್ರ್ಯಾಂಡ್, ಆಲ್ವೇಸ್ ಚ್ಯೂ ಫುಡ್ ವೆಲ್ ಬಿಫೋರ್ ಸ್ವ್ಯಾಲೋಯಿಂಗ್ ಇಟ್. ಯಾವಾಗಲೂ ನೀವು ತಿನ್ನೋ ಊಟನ ಚೆನ್ನಾಗಿ ಅಗಿಬೇಕು, ಬಿಫೋರ್ ಸ್ವ್ಯಾಲೋಯಿಂಗ್ ಇಟ್. ಆಲ್ವೇಸ್ ಟೇಕ್ ಅ ವಾಟರ್ ಬಾಟಲ್ ಬಿಫೋರ್ ಯು ಗೋ ಔಟ್. ನೆವರ್ ಸ್ಟಾಪ್ ಡೂಯಿಂಗ್ ಇಟ್, ಎಂದಿಗೂ ನಿಲ್ಲಿಸಬೇಡ. ನೆವರ್ ಸೇ ದಟ್ ಅಗೈನ್. ನೆವರ್ ಲೈ ಟು ಯುವರ್ ಪೇರೆಂಟ್ಸ್. ನೆವರ್ ಆಸ್ಕ್ ಹರ್ ಅಬೌಟ್ ಹರ್ ಮ್ಯಾರೇಜ್. ನೆವರ್ ಜಡ್ಜ್ ಪೀಪಲ್ ಬೈ ದೇರ್ ಅಪಿಯರೆನ್ಸ್. ಸೊ ಈ ಕೆಲಸಗಳನ್ನ ಯಾವಾಗಲೂ ಮಾಡಿ, ಈ ಕೆಲಸಗಳನ್ನ ಯಾವಾಗಲೂ ಮಾಡಲೇಬೇಡಿ ಅಂತ ಹೇಳೋ ಹಾಗಿದ್ರೆ ಮಾತ್ರ ಆಲ್ವೇಸ್ ನೆವರ್ ಇಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಬೋದು. ಗೊತ್ತಿದೆ ಈ ಥರ ಸೆಂಟೆನ್ಸ್ಗಳಲ್ವಾ ನಿಮಗೆ? ಆ್ಯಂಡ್ ಈಗ ನೋಡಿ, ಹೆಲ್ಪಿಂಗ್ ವರ್ಬ್ಸ್ ಗೊತ್ತಿದೆಯಲ್ಲ ನಿಮಗೆ? ಬೇರೆ ಟೆನ್ಸ್ಗಳಲ್ಲಿ ನಾವು ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡ್ತೀವಿ, ಹ್ಯಾವ್, ಹ್ಯಾಸ್, ಡೂ, ಡಸ್, ಹ್ಯಾಡ್, ವಿಲ್. ಸೊ ಹೆಲ್ಪಿಂಗ್ ವರ್ಬ್ಸ್ ಬಂದಾಗ ಅಡ್ವರ್ಬ್ಗಳನ್ನ ಎಲ್ಲಿ ಪ್ಲೇಸ್ ಮಾಡಬೇಕು? ಆಫ್ಟರ್ ದಿ ಹೆಲ್ಪಿಂಗ್ ವರ್ಬ್. ಇಲ್ಲಿ ನೋಡಿ, ಐ ಹ್ಯಾವ್ ಆಫನ್ ಸೀನ್ ಹಿಮ್ ದೇರ್. ಯಾವ ಟೆನ್ಸ್ನಲ್ಲಿದೆ? ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ. ನಾನು ಅವನ್ನ ಆಗಾಗ ಅಲ್ಲಿ ನೋಡಿದ್ದೀನಿ, ಬಹಳಷ್ಟು ಸರಿ ಅಲ್ಲಿ ನೋಡಿದ್ದೀನಿ. ಆಫನ್ ಅಂದರೆ ಆಗಾಗ, ಬಹಳಷ್ಟು ಸಾರಿ ಮೀನಿಂಗ್ ಬರುತ್ತೆ. ಹ್ಯಾವ್ ಆದಮೇಲೆ ಬಂದಿದೆ ಆಫನ್. ಶಿ ಹ್ಯಾಸ್ ನೆವರ್ ಮೆಸೇಜ್ಡ್ ಮೀ. ಅವಳು ನನಗೆ ಯಾವತ್ತೂ ಮೆಸೇಜೇ ಮಾಡಿಲ್ಲ. ದೇ ವಿಲ್ ನೆವರ್ ಡೂ ದಟ್ ಅಗೈನ್. ವಿ ಹ್ಯಾವಂಟ್ ಆಲ್ವೇಸ್ ಬೀನ್ ಫ್ರೆಂಡ್ಲಿ. ಅಂದರೆ ಇಷ್ಟು ದಿನಗಳಲ್ಲಿ ನಾವು ಯಾವಾಗಲೂ ಫ್ರೆಂಡ್ಲಿಯಾಗಿರಲೇ ಇಲ್ಲ. ವಿ ಹ್ಯಾವಂಟ್ ಆಲ್ವೇಸ್ ಬೀನ್ ಫ್ರೆಂಡ್ಲಿ. ಇಲ್ಲಿ ನೆವರ್ ಹಾಕಬೇಕಲ್ಲ? ನೋ, ನಾಟ್ ಬಂದರೆ ನೆವರ್ ಬರಲ್ಲ. ಇದನ್ನ ಈ ಥರನೂ ಹೇಳ್ಬೋದು, ವಿ ಹ್ಯಾವ್ ನೆವರ್ ಬೀನ್ ಫ್ರೆಂಡ್ಲಿ. ವಿ ಹ್ಯಾವಂಟ್ ಆಲ್ವೇಸ್ ಬೀನ್ ಫ್ರೆಂಡ್ಲಿ ಅಂದರೆ ಪಾಸ್ಟ್ನಲ್ಲಿ ಇಷ್ಟು ದಿನಗಳು ನಾವು ಯಾವಾಗಲೂ ಫ್ರೆಂಡ್ಲಿಯಾಗಿರಲೇ ಇಲ್ಲ. ಸೊ ನೋಡಿ, ಹ್ಯಾವಂಟ್ ಆದಮೇಲೆ ಬರ್ತಾ ಇದೆ ಆಲ್ವೇಸ್, ರೈಟ್? ಐ ಹ್ಯಾವ್ ಆಲ್ವೇಸ್ ಎಂಜಾಯ್ಡ್ ಯುವರ್ ಕಂಪನಿ. ಆ್ಯಂಡ್ ನಿಮಗೆ ಡೌಟ್ ಬರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಯಾಕೆ ಆಲ್ವೇಸ್ ಬಂದಿದೆ? ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೇನು? ಇಲ್ಲಿಂದ ಹಿಂದಿನ ಟೈಮ್. ಸೊ ಇಷ್ಟು ಟೈಮ್ನಲ್ಲಿ ಏನಾಯಿತು ಆಗಿಲ್ಲ ಅನ್ನೋದನ್ನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳ್ತೀವಲ್ವಾ? ಸೊ ಇಷ್ಟು ದಿನ ನಾವು ಫ್ರೆಂಡ್ಲಿ ಆಗಿದ್ವಿ, ಇಷ್ಟು ದಿನ ನಾವು ಫ್ರೆಂಡ್ಲಿ ಆಗಿರಲಿಲ್ಲ, ರೈಟ್? ಅದೇ ಹೇಳ್ತಾರೆ. ಮೈ ಮಾಮ್ ಹ್ಯಾಸ್ ನೆವರ್ ವಿಸಿಟೆಡ್ ದ ಟೆಂಪಲ್. ಹ್ಯಾಸ್ ನೆವರ್ ವಿಸಿಟೆಡ್. ಐ ಹ್ಯಾವ್ ಆಫನ್ ಥಾಟ್ ಅಬೌಟ್ ದಿಸ್ ಪ್ರಾಬ್ಲಮ್. ನಾ ಈ ಪ್ರಾಬ್ಲಮ್ ಬಗ್ಗೆ ತುಂಬ ಸರಿ ಆಗಾಗ ಯೋಚನೆ ಮಾಡಿದ್ದೀನಿ. ಶಿ ಹ್ಯಾಸ್ ಆಲ್ವೇಸ್ ವಾಂಟೆಡ್ ಟು ಬಿಕಮ್ ಅ ಡಾಕ್ಟರ್. ಸೊ ಈ ಸೆಂಟೆನ್ಸ್ ನೋಡಿ, ಶಿ ಹ್ಯಾಸ್ ಆಲ್ವೇಸ್ ವಾಂಟೆಡ್ ಅಂದರೆ ಏನರ್ಥ? ಈಗ ಅವಳು ಡಾಕ್ಟರ್ ಆದ್ಲು ನೋಡಿ, ಅವಳು ಕಷ್ಟಪಟ್ಟು ಓದಿ ಡಾಕ್ಟರ್ ಆದ್ಲು. ಯಾಕೆಂದರೆ ಈ ಹಿಂದೆ ಶಿ ಹ್ಯಾಸ್ ಆಲ್ವೇಸ್ ವಾಂಟೆಡ್ ಟು ಬಿಕಮ್ ಅ ಡಾಕ್ಟರ್. ಆರ್ ಅವಳು ಬೇರೆ ಜಾಬ್ ಸಿಕ್ತು, ಬಟ್ ಈ ಹಿಂದೆ ಶಿ ಹ್ಯಾಸ್ ಆಲ್ವೇಸ್ ವಾಂಟೆಡ್ ಟು ಬಿಕಮ್ ಅ ಡಾಕ್ಟರ್, ಬಟ್ ಇಟ್ ಡಿಡ್ ನಾಟ್ ಹ್ಯಾಪನ್. ಶಿ ವುಡ್ ನೆವರ್ ಹ್ಯಾವ್ ಬಿನ್ ಪ್ರಮೋಟೆಡ್ ಇಫ್ ಶಿ ಹ್ಯಾಡಂಟ್ ಚೇಂಜ್ ಹರ್ ಜಾಬ್. ಅವಳು ತನ್ನ ಜಾಬ್ನ ಚೇಂಜ್ ಮಾಡಿರಲಿಲ್ಲ ಅಂದರೆ ಅವಳು ಯಾವತ್ತೂ ಪ್ರಮೋಟ್ ಆಗ್ತಾನೆ ಇರಲಿಲ್ಲ. ಇಲ್ಲಿ ನೋಡಿ, ವುಡ್ ಹ್ಯಾವ್ ಬೀನ್ ಅಲ್ಲಿ 3 ಹೆಲ್ಪಿಂಗ್ ವರ್ಬ್ ಇದೆ. ಸೊ ಫಸ್ಟ್ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಹಾಕ್ಬೇಕು ಯಾವಾಗಲೂ, ಯಾವುದೇ ಅಡ್ವರ್ಬ್ ಆಗಲಿ. ಶಿ ವುಡ್ ಆಲ್ವೇಸ್ ಹ್ಯಾವ್ ಬೀನ್, ಶಿ ವುಡ್ ನೆವರ್ ಹ್ಯಾವ್ ಬೀನ್, ಶಿ ವುಡ್ ಆಫನ್ ಹ್ಯಾವ್ ಬೀನ್, ರೈಟ್? ಸೊ ಮೇಲ್ಕೊಟ್ರು ಎಲ್ಲ ಸೆಂಟೆನ್ಸ್ಗಳು ನೋಡಿ, ಹೆಲ್ಪಿಂಗ್ ವರ್ಬ್ ಆದಮೇಲೆ ಬರ್ತಾ ಇದೆ ಅಲ್ವಾ, ಮೇನ್ ವರ್ಬ್ ಹಿಂದೆನೇ ಬರ್ತಾ ಇದೆ ಅಲ್ವಾ? ಆ್ಯಂಡ್ ಎರಡಕ್ಕಿಂತ ಜಾಸ್ತಿ ಹೆಲ್ಪಿಂಗ್ ವರ್ಬ್ ಇದ್ದರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ ಆದಮೇಲೆ ಹಾಕಬೇಕು. ಬಟ್ ಈಗ ಇಲ್ಲೊಂದು ಸೆಂಟೆನ್ಸ್ ನೋಡಿ, ಐ ಡೋಂಟ್ ಟ್ರಸ್ಟ್ ಪೊಲಿಟಿಷಿಯನ್ಸ್. ನಾನು ಪೊಲಿಟಿಷಿಯನ್ಸ್ನ ನಂಬೋದೇ ಇಲ್ಲ. ಐ ನೆವರ್ ಹ್ಯಾವ್ ಆ್ಯಂಡ್ ಐ ನೆವರ್ ವಿಲ್. ಯಾವತ್ತೂ ನಂಬಿಲ್ಲ, ಮುಂದೆ ಯಾವತ್ತೂ ನಂಬಲ್ಲ. ನೀವೇನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದರ ಮುಂದೆ ಐ ನೆವರ್ ಹ್ಯಾವ್ ಆ್ಯಂಡ್ ಐ ನೆವರ್ ವಿಲ್ ಅಂತ ಏನಾದರೂ ಆ್ಯಡ್ ಮಾಡಿದ್ರೆ
ನೋಡಿ, ಇದೊಂದು ಫ್ರೇಸ್ ನೆನ್ಪಿಟ್ಕೊಂಬಿಡಿ. ಐ ನೆವರ್ ಹ್ಯಾವ್ ಅಂಡ್ ಐ ನೆವರ್ ವಿಲ್ ಅಂದರೆ ಯಾವತ್ತೂ ಮಾಡಿಲ್ಲ, ಯಾವತ್ತೂ ಮಾಡಲ್ಲ. ಇಲ್ಲಿ ಮಾತ್ರ ಹ್ಯಾವ್ ಹಿಂದೆ ಬಂದಿದೆ, ವಿಲ್ ಹಿಂದೆ ಬಂದಿದೆ. ಇದೊಂದು ಫ್ರೇಸ್, ಫಿಕ್ಸ್ಡ್ ಫ್ರೇಸ್, ಇದೊಂದು ಎಕ್ಸೆಪ್ಷನ್. ಇದರಲ್ಲಿ ರೂಲ್ ಅಪ್ಲೈ ಆಗ್ತಿಲ್ಲ. ಇದನ್ನ ನೆನ್ಪಿಟ್ಕೊಂಬಿಡಿ. ಸೊ ಇದರ ಮೀನಿಂಗ್ ಏನು? ನಾ ಯಾವತ್ತೂ ಮಾಡಿಲ್ಲ, ಯಾವತ್ತೂ ಮಾಡಲ್ಲ. ಜನರಲ್ ಕ್ವೆಶನ್ಸ್ ಬಗ್ಗೆ ನಾವು ಕೇಳಬೇಕು. ನೀನು ಅದನ್ನ ಯಾವಾಗಲೂ ಮಾಡ್ತಿರ್ತೀಯಾ? ನೀನು ಯಾವತ್ತೂ ಮಾಡಿಲ್ವಾ? ಎಷ್ಟು ಸರಿಗೆ ಒಂದ್ಸರಿ ಮಾಡ್ತೀಯಾ? ಈ ಥರ ಕೇಳಬೇಕು. ಅಲ್ಲೂ ಅಷ್ಟೇ ಮೇನ್ ವರ್ಬ್ನ ಹಿಂದೆನೇ ಬಂದಿರುತ್ತೆ ನೋಡಿ ನೀವು. ಡಸ್ ಯು ಆಲ್ವೇಸ್ ಕಾಲ್ ಯು? ಡೂ ಯು ಯೂಶುವಲಿ ಈಟ್ ಇನ್ ಹೋಟೆಲ್ಸ್? ಹ್ಯಾವ್ ಯು ಬೀನ್ ಟು ಡೆಲ್ಲಿ? ಈಸ್ ಯುವರ್ ಡಾಟರ್ ಆಲ್ವೇಸ್ ಹ್ಯಾಪಿ? ಅಡ್ಜೆಕ್ಟಿವ್ ಇದ್ರೆ ಅಡ್ಜೆಕ್ಟಿವ್ ಹಿಂದೆ ಬರುತ್ತೆ. ಡಸ್ ಯುವರ್ ಬಾಸ್ ಎವರ್ ಟೇಕ್ ಅ ಲೀವ್? ನಿಮ್ಮ ಬಾಸ್ ಯಾವತ್ತಾದ್ರೂ ರಜೆ ತಗೊಂತಾರ? ಡೂ ದೇ ಆಫನ್ ಕಮ್ ಟು ಯುವರ್ ಹೌಸ್? ಅವ್ರು ನಿಮ್ಮ ಮನೆಗೆ ಆಗಾಗ ಬರ್ತಿರ್ತಾರಾ? ನೀವು ಬರ್ಕೊಳ್ಳಿ ಈ ಥರ ಹೇಳಿದಾಗ. ವಾಟ್ ಡೂ ಯು ಯೂಶಲಿ ಡೂ ಆನ್ ವೀಕೆಂಡ್? ನೀವು ಯೂಶಲಿ ಏನು ಮಾಡ್ತೀಯಾ ವೀಕೆಂಡಲ್ಲಿ? ಹ್ಯಾವ್ ಯು ಎವರ್ ವಾಚ್ಡ್ ಅ ಕೊರಿಯನ್ ಮೂವಿ? ಯಾವತ್ತಾದರೂ ನೋಡಿದ್ಯಾ? ಹೌ ಆಫನ್ ಡಸ್ ಈ ಕಾಲ್ ಯು? ಅಂದರೆ ಅವ್ನು ನಿನಗೆ ಎಷ್ಟು ಸರಿ ಕಾಲ್ ಮಾಡ್ತಾನೆ? ದಿನಾ ಮಾಡ್ತಾನ? ವೀಕ್ಲಿ ಒನ್ಸ್ ಮಾಡ್ತಾನ? ಸೊ ಇದಕ್ಕೆ ಆನ್ಸರ್ ಈ ಥರ ಹೇಳಬೇಕು. ಹಿ ಆಲ್ವೇಸ್ ಕಾಲ್ಸ್ ಮೀ, ಹಿ ಕಾಲ್ಸ್ ಮೀ ಒನ್ಸ್ ಇನ್ ಅ ವೀಕ್, ಒನ್ಸ್ ಇನ್ ಅ ಮಂತ್, ಈ ಥರ ಆನ್ಸರ್ ಮಾಡಬೇಕು. ಹೌ ಆಫನ್ ಇಂದ ಯಾರಾದರೂ ನಿಮಗೆ ಕ್ವಶನ್ ಕೇಳಿದ್ರೆ ಅವರಿಗೆ ಫ್ರೀಕ್ವೆನ್ಸಿನಲ್ಲಿ ಆನ್ಸರ್ ಹೇಳಬೇಕು ನೀವು. ಐ ಆಲ್ವೇಸ್ ಡೂ ದ್ಯಾಟ್, ಐ ನೆವರ್ ಡೂ ದ್ಯಾಟ್, ಐ ಡೂ ಇಟ್ ಎವ್ರಿ ಡೇ, ಒನ್ಸ್ ಇನ್ ಅ ವೀಕ್, ಒನ್ಸ್ ಇನ್ ಅ ಮಂತ್, ರೈಟ್? ಹೌ ಆಫನ್ ಡೂ ಯು ವಾಚ್ ಮೂವೀಸ್? ಐ ವಾಚ್ ಮೂವೀಸ್ ಎವ್ರಿ ಡೇ, ಐ ವಾಚ್ ಮೂವೀಸ್ ಒನ್ಸ್ ಇನ್ ಅ ವೀಕ್ ಅಂತ ಆನ್ಸರ್ ಮಾಡಬೇಕು. ಸೊ ಎಲ್ಲ ಕಡೆನೂ ನೋಡಿ ಮೇನ್ ವರ್ಬ್ ಹಿಂದೆನೇ ಬಂದಿದೆ ಆರ್ ಅಡ್ಜೆಕ್ಟಿವ್ ಹಿಂದೆ ಬಂದಿದೆ. ಆ್ಯಂಡ್ ಮೋಡಲ್ ವರ್ಬ್ಸ್ನಲ್ಲಿ, ಸೊ ಸೆಂಟೆನ್ಸ್ಗಳಲ್ಲಿ ಯಾವುದಾದ್ರೂ ಮೋಡಲ್ ವರ್ಬ್ ಬಂದರೆ, ಅಂದರೆ ಕ್ಯಾನ್, ಕುಡ್, ಮೇ, ಮೈಟ್, ಅದು ಆದಮೇಲೆ ಇರಬೇಕು. ಇಲ್ಲಿ ನೋಡಿ, ಯು ಮಸ್ಟ್ ಆಲ್ವೇಸ್ ಲಿಸನ್ ಟು ಯುವರ್ ಪೇರೆಂಟ್ಸ್. ದೇ ಮೇ ಸಮ್ಟೈಮ್ಸ್ ಕಮ್ ಅನ್ಎಕ್ಸ್ಪೆಕ್ಟೆಡ್ಲಿ. ಅವರು ಕೆಲವು ಸಾರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರಬಹುದು. ನೋಡಿ, ದೇ ಮೇ ಸಮ್ಟೈಮ್ಸ್ ಕಮ್. ರಾಜೀವ್ ಕ್ಯಾನ್ ಸಮ್ಟೈಮ್ಸ್ ಕುಕ್ ಬಟ್ ಐ ಕ್ಯಾನ್ ನೆವರ್ ಕುಕ್. ರಾಜುಗೆ ಕೆಲವು ಸಾರಿ ಅಡುಗೆ ಮಾಡಕ್ಕೆ ಬರುತ್ತೆ, ಬಟ್ ಹಂಗೆ ಯಾವಾಗಲೂ ಮಾಡೋಕ್ಕೆ ಬರಲ್ಲ. ಐ ಕ್ಯಾನ್ ನೆವರ್ ಕುಕ್. ಯು ಶುಡ್ ನೆವರ್ ಟಾಕ್ ಟು ಯುವರ್ ಬ್ರದರ್ ದ್ಯಾಟ್ ವೇ. ರೂಲ್ ಏನು? ಮೋಡಲ್ ವರ್ಬ್ ಆದ ತಕ್ಷಣನೇ ಇರಬೇಕದು. ನೆಗೆಟಿವ್ ಸೆಂಟೆನ್ಸ್ನಲ್ಲಿ ನಾಟ್ ಆದ್ಮೇಲೆ ಹಾಕಿ. ಯು ಮಸ್ಟ್ ನಾಟ್, ದೇ ಮೇ ನಾಟ್, ಹಿ ಕ್ಯಾನ್ ನಾಟ್, ಯು ಶುಡ್ ನಾಟ್, ಅದಾದ್ಮೇಲೆ ಅಡ್ವರ್ಬ್ ಹಾಕಬಹುದು. ನೆನ್ಪಿಟ್ಕೊಳ್ಳಿ, ಪ್ರಾಪರಾಗಿ ಅದು ಮೀನಿಂಗ್ ಕೊಡ್ತಾ ಇದ್ರೆ ನೀವು ಯೂಸ್ ಮಾಡಬೇಕು. ಅನ್ನೆಸೆಸರಿಯಾಗಿ ಯೂಸ್ ಮಾಡಬಾರ್ದು ಅಡ್ವರ್ಬ್ಸ್ನ. ಆ್ಯಂಡ್ ಬಿ ಫಾರ್ಮ್ಸ್ ಇದ್ರೆ ಸೆಂಟೆನ್ಸ್ಗಳಲ್ಲಿ ಈಸ್, ಆಮ್, ಆರ್, ವಾಸ್, ಇವು ಇದ್ರೆ ಅದಾದ್ಮೇಲೆ ನೀವು ಈ ಅಡ್ವರ್ಬ್ನ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಶಿ ಈಸ್ ಆಲ್ವೇಸ್ ಹ್ಯಾಪಿ ಅನ್ಬೇಕು. ಶಿ ಈಸ್ ಹ್ಯಾಪಿ ಆಲ್ವೇಸ್ ಅಲ್ಲ, ನೆನ್ಪಿಟ್ಕೊಳ್ಳಿ, ರೈಟ್? ವೈ ಈಸ್ ಈ ಆಲ್ವೇಸ್ ಲೇಟ್? ಅವ್ನು ಯಾಕೆ ಯಾವಾಗಲೂ ಲೇಟ್? ನೀವು ಕ್ವಶನ್ ಮಾಡಬೇಕಾದ್ರೆ ಈಸ್ ಸಬ್ಜೆಕ್ಟಿಂದ ಹೋಗ್ಬಿಡುತ್ತಲ್ವಾ, ಅವಾಗ ಅದಾದ್ಮೇಲೆ ಹಾಕಿ ಅಷ್ಟೇ. ವೈ ಈಸ್ ಈ ಆಲ್ವೇಸ್ ಲೇಟ್? ವೈ ಈಸ್ ಶಿ ಆಲ್ವೇಸ್ ಹ್ಯಾಪಿ? ಆ ಥರ ಮಾಡಿ. ಹಿ ಈಸ್ ಹಾರ್ಡ್ಲಿ ಎವರ್ ಅಟ್ ಹೋಮ್. ಅವ್ನ ಮನೇಲಿರೋದು ತುಂಬ ಅಪರೂಪ. ಶಿ ವಾಸ್ ಆಲ್ವೇಸ್ ಕೈಂಡ್ ಟು ಮೀ. ಅವಳು ನನ್ನ ಜೊತೆ ಯಾವಾಗಲೂ ಕೈಂಡ್ ಆಗಿದ್ಲು, ಚೆನ್ನಾಗೇ ಇದ್ಲು. ಕಿರಣ್ ಈಸ್ ನೆವರ್ ಲೇಟ್ ಫಾರ್ ವರ್ಕ್. ಮೈ ಫ್ರೆಂಡ್ಸ್ ಆರ್ ನೆವರ್ ಆನ್ ಟೈಮ್. ಇಟ್ ಈಸ್ ಆಫನ್ ಡಿಫಿಕಲ್ಟ್ ಟು ಪಾರ್ಕ್ ಹಿಯರ್. ಇಲ್ಲಿ ಆಗಾಗ ಪಾರ್ಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇಟ್ ಈಸ್ ಆಫನ್ ಡಿಫಿಕಲ್ಟ್. ನೋಡಿ, ಇದನ್ನು ನೀವು ತುಂಬ ಸೆಂಟೆನ್ಸ್ ಮಾಡ್ಬೋದು. ಅವರ್ ಡೈಲಿ ಪ್ರಾಫಿಟ್ ಈಸ್ ಯೂಶಲಿ ಅರೌಂಡ್ 800. ನಮಗೆ ಡೈಲಿ ಪ್ರಾಫಿಟ್ ಯೂಶಲಿ 800 ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಅವರ್ ಡೈಲಿ ಪ್ರಾಫಿಟ್ ಈಸ್ ಯೂಶಲಿ. ಸೊ ಎಲ್ಲ ಕಡೆಯೂ ಬಿ ಫಾರ್ಮ್ ಆದಮೇಲೆ ಅಡ್ವರ್ಬ್ ಬರ್ತಾ ಇದೆ, ಎಕ್ಸೆಪ್ಟ್ ಇನ್ ದ ಕ್ವೆಶನ್. ಈಗ ನೋಡಿ, ಆರ್ ಯು ಶೋರ್ ಅಂತ ಅವ್ರು ನನಗೆ ಕೇಳಿದ್ರು. ನಾನು ಟೋಟಲ್ ಶೋರ್ ಆಗಿದ್ದೀನಿ, ನಾನು 100% ಶೋರ್ ಆಗಿದ್ದೀನಿ. ನಾನು ಅದನ್ನು ಎಂಫಸೈಸ್ ಮಾಡಿ ಹೇಳಬೇಕು. ಅವಾಗ ನಾನು ಈ ಥರ ಹೇಳ್ತೀನಿ, ಐ ಸರ್ಟನ್ಲಿ ಆ್ಯಮ್ ಅಂತ. ಅಂದರೆ ತುಂಬ ಸ್ಟ್ರಾಂಗ್ ಮಾಡಿ ಹೇಳ್ತಾ ಇದ್ದೀನಿ. ಎಸ್, ಐ ಆಮ್ ಅನ್ಬೋದಿತ್ತು ನಾನು, ಅಲ್ವಾ? ನಾನೇನು ಹೇಳ್ತೀನಿ? ಎಸ್, ಐ ಸರ್ಟನ್ಲಿ ಆ್ಯಮ್. ಹೌದು, ನಾನು 100% ಶೋರ್ ಇದ್ದೀನಿ, ಆ ಥರ. ಸೊ ಈಗ ನಾನು ನಿಮಗೆ ಈ ಥರ ಕೇಳಿದೆ, ಯು ಸ್ಕೇರ್ಡ್ ಆಫ್ ಗೋಯಿಂಗ್ ದೇರ್, ರೈಟ್? ನಿಮ್ಗೆ ಅಲ್ಲಿ ಹೋಗೋದಕ್ಕೆ ಭಯ ಅಲ್ವಾ? ಯು ಸ್ಕೇರ್ಡ್ ಆಫ್ ಗೋಯಿಂಗ್ ದೇರ್. ಅದಕ್ಕೆ ನೀವು ಹೇಳ್ತೀರಾ, ನೋ ಐ ಆಮ್ ನಾಟ್ ಅಂತ. ಬಟ್ ನಂಗೆ 100% ಗೊತ್ತು ನಿಮಗೆ ಭಯ ಅಂತ. ಅವಾಗ ನಾನು ಹೇಳ್ತೀನಿ, ಎಸ್ ಯು ರಿಯಲಿ ಆರ್. ಅಂದರೆ ಎಸ್ ಯು ಆರ್ ರಿಯಲಿ ಸ್ಕೇರ್ಡ್ ಆಫ್ ಗೋಯಿಂಗ್ ದೇರ್ ಅನ್ನೋದನ್ನು ನಾನು ಸ್ಟ್ರಾಂಗ್ ಮಾಡಿ ಹೇಳ್ತೀನಿ. ಎಸ್ ಯು ರಿಯಲಿ ಆರ್ ಅಂತ, ರೈಟ್? ಈ ಥರ ಹೇಳೋವಾಗ ಯು ಆರ್, ಹಿ ಈಸ್, ಐ ಆಮ್ ಮಧ್ಯದಲ್ಲಿ ಈ ಥರ ಡೆಫಿನೆಟ್ಲಿ, ಆಲ್ವೇಸ್, ರಿಯಲಿ ಹಾಕ್ಬೋದು. ಏನಾಗುತ್ತಾಗ ತುಂಬ ಎಂಫಸೈಸ್ ಮಾಡಿ ಹೇಳ್ದಂಗೆ ಆಗುತ್ತೆ ಅಷ್ಟೇ, ರೈಟ್? ಸೊ ಗೊತ್ತಾಯ್ತಲ್ಲ, ಎಲ್ಲದನ್ನು ನೋಟ್ಸ್ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ಇನ್ನೊಂದು ಸರಿ ನೋಡಿ. 2-3 ಸರಿ ನೋಡಿದಾಗ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗೇ ಆಗುತ್ತೆ, ರೈಟ್? ಸೊ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಫೇಸ್ಬುಕ್, ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಎಲ್ಲರೂ ಇದು ಕಲಿಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಸ್ಟೂಡೆಂಟ್ಸ್ ಕಷ್ಟಪಡ್ತಿರ್ತಾರೆ. ನಿಮ್ಗೆ ಗೊತ್ತಿರೋರು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.